ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ. ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ. ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆ, ಗುರುಗಳೇ, ನಾವು ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಬೆಕ್ಕಡ್ಡ ಬರ್ತದೆ, ಅದು ಅವಶ್ಯಕನ ಅಂತಾರೆ, ಅದನ್ನು ಸಂಕ್ಷಿಪ್ತವಾಗಿ ತಿಳಿಸಿ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಸಾಕಷ್ಟು ಜನ ಇದನ್ನು ಇನ್ನೂ ನಂಬ್ತಾರೆ. ನಂಬಿಕೆ, ಮೂಢನಂಬಿಕೆ, ತಂತ್ರಜ್ಞಾನ, ವಿಜ್ಞಾನ ಇಷ್ಟು ಬೃಹದಾಕಾರವಾಗಿ ಬೆಳೆದಿದ್ರು ಕೂಡ ಬೆಕ್ಕಡ್ಡ ಬಂತು, ನಾಯಿ ಅಡ್ಡ ಬಂತು, ನರಿ ಅಡ್ಡ ಬಂತು, ಹಾವಡ್ಡ ಬಂತು, ಇದೆಲ್ಲವೂ ಸರ್ವೇ ಸಾಮಾನ್ಯ. ಬೆಕ್ಕಡ್ಡ ಬಂದರೆ ಏನು? ಅದನ್ನು ಕೆಟ್ಟದ್ದು ಅಂತ ಹೇಳ್ತಾರೆ. ಯಾರು ಹೇಳಿದ್ರು ಕೆಟ್ಟದ್ದು ಅಂತ? ಯಾರಿಗೆ ಕೆಟ್ಟದ್ದಾಗಿದೆ ನೀವು ಹೇಳಿ. ಇಲ್ಲಿ ಸಾಕಷ್ಟು ಜನ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಅದಕ್ಕೂ ಇದರಲ್ಲೇ ಉತ್ತರ ಕೊಟ್ಬಿಡ್ತೀನಿ. ರಾಹುಗಳಿಗೆ ಯಮಗಂಟಗಾಲ, ರಾಹುಗಾಲ, ಗುಳಿಗೆಗಾಲ ಅಂತ ಕರೀತಾರೆ. ಈ ರಾಹುಗಾಲದಲ್ಲಿ ಏನನ್ನು ಮಾಡಬಾರ್ದು. ಯಾಕೇನು ಮಾಡಬಾರ್ದು? ಅದು ಕೆಟ್ಟದ್ದು. ಇಲ್ಲಿ ಯಾವ ಗಳಿಗೇನು ಕೆಟ್ಟದ್ದು ಅಂತಿಲ್ಲ. ದಿನನಿತ್ಯ, ಪ್ರತಿನಿತ್ಯ ಆಕ್ಸಿಡೆಂಟ್ ಆಗದೆ ಇರೋವಂಥದ್ದು ಭೂಮಂಡಲದಲ್ಲಿ ಎಲ್ಲಿದೆ ತೋರಿಸ್ಬಿಡಿ ನೋಡೋಣ. ಯಾವಾಗ ಏನೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಯಾರೋ ಒಬ್ರು ಸತ್ತಿರ್ತಾರೆ, ದಿನನಿತ್ಯ ಸಾಯೋನಿಗೆ ಅಳೋರು ಯಾರು ಅಂತಾರೆ. ಆ ರೀತಿ ಪ್ರತಿನಿತ್ಯವೂ ಏನೋ ಒಂದು ನಡೀತಾ ಇರುತ್ತೆ. ಆ ನಡೀತಾ ಇರೋದನ್ನ ನೀವು ಈ ಗುಳಿಗೆಗಾಲಕ್ಕೆ, ರಾಹುಗಾಲಕ್ಕೆ, ಯಮಗಂಟ ಕಾಲಕ್ಕೆ ಹೋಲಿಸಿದ್ರೆ ಅದು ಅರ್ಥನೇ ಇಲ್ಲ. ಈ ಗುಳಿಗೆಗಾಲ, ಯಮಗಂಟ ಇದು ಯಾವುದು ಇಲ್ಲ ಅನ್ಕೊಳ್ಳಿ. ಪ್ರಪಂಚದಲ್ಲಿ ಬೆಕ್ಕೇ ಇಲ್ಲ ಅನ್ಕೊಳ್ಳಿ. ಬೆಕ್ಕಿಲ್ಲದೆ ಆದ್ಮೇಲೆ ಈಗ ಆ ಘಟನೆಗಳು ನಡೆಯಲ್ವಾ? ನಿಮ್ಗೆ ಹೋಗಿರೋಂಥ ಕೆಲಸಗಳು ಖಂಡಿತವಾಗ್ಲೂ ಪಾಸ್ ಆಗ್ತವೆ. ಬೆಕ್ಕೇ ಇಲ್ಲ ಪ್ರಪಂಚದಲ್ಲಿ. ಬೆಕ್ಕಿ ಇಲ್ಲದೇ ಹೋದ್ರೂ ಕೂಡ ನೀವು ಕಲ್ಪಿಸ್ಕೊಂಡ್ರೆ ಡೆಫಿನೆಟ್ಲಿ ಆ ಕೆಲಸಗಳು ಅಡೆತಡೆಗಳಾಗ್ತವೆ, ಪಾಸ್ ಆಗ್ತವೆ, ಕೆಲವೊಂದು ಫೇಲ್ ಆಗ್ತವೆ. ಅದಕ್ಕೆ ಬೆಕ್ಕು ಕಾರಣ ಆಗೋದಿಲ್ಲ. ಇಲ್ಲಿ ನಿಮ್ಮ ಜ್ಞಾನ, ಬುದ್ಧಿ ಎಷ್ಟರ ಪ್ರಮಾಣದಲ್ಲಿದೆ, ನಿಮಗೆ ಮನೆಯಲ್ಲಿ ಯಾವ ರೀತಿ ಸಂಸ್ಕಾರಗಳನ್ನು ಹೇಳ್ಕೊಟ್ಟಿದ್ದಾರೆ, ನಿಮ್ಮ ಮನೆಯ ವ್ಯವಸ್ಥೆ ಹೇಗಿದೆ, ಅದರ ಮೇಲೆ ಇದು ವರ್ಕ್ ಆಗುತ್ತೆ. ಖಂಡಿತವಾಗ್ಲೂ ಬೆಕ್ಕು ಅಡ್ಡ ಬಂತು, ನಾಯಿ ಅಡ್ಡ ಬಂತು, ಲೆಫ್ಟಿಂದ ರೈಟ್ಗೆ ಹೋಯ್ತು, ರೈಟಿಂದ ಲೆಫ್ಟಿಗೆ ಬಂತು, ಇವೆಲ್ಲ ಏನೂ ಇಲ್ಲ. ಇವೆಲ್ಲ ಮೂಢನಂಬಿಕೆಗಳು. ಬಿಟ್ಬಿಡಿ. ಈ ಅಂತೆ ಕಂತೆಗಳನ್ನೆಲ್ಲ ಬಿಟ್ಬಿಡಿ. ಕೆಲವ್ರು ಬರ್ತಾರೆ, ಒಂದು ಸಲ ಉಗುರು ಕಟ್ ಮಾಡ್ತಾ ಇದ್ದೆ, ಅಯ್ಯೋ ಇವತ್ತು ಅಂದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಹಳ್ಳಿ ಕಡೆ ಹೋಗಿದ್ದೆ. ನನ್ನ ವೇಷಭೂಷಣ ನೋಡಿ ನನಗೆ ಆವಾಜ್ ಹಾಕಲ್ಲ ಯಾರು, ಗುರುಗಳೇ ಇವತ್ತು ಶನಿವಾರ, ಉಗುರು ಕಟ್ ಮಾಡಬಾರ್ದಂತೆ. ಅಂತೆ ಕಂತೆ ಸಂತೆ ಇವೆಲ್ಲ ಬಿಟ್ಬಿಡಮ್ಮ. ಯಾಕೆ ಮಾಡಬಾರ್ದಂತೆ? ನೀನು ಯಾರೋ ಅಂತೆ ಅಂತ ಹೇಳೋದಲ್ಲ, ಅವ್ರನ್ನೋಗಿ ಕೇಳ್ಕೊಂಬ. ಅಲ್ಲ, ನಾನು ಯಾರೋ ಹೇಳಿದ್ರು ಹಿಂಗೆ ಉಗುರು ಕಟ್ ಮಾಡಬಾರ್ದಂತೆ ಅಂತ. ಊನ್ ತಾಯಿ, ಉಗುರು ಕಟ್ ಮಾಡಬಾರ್ದಂತೆ ಅಂತ ಹೇಳ್ತಾ ಇದೆಯಲ್ಲ. ಈ ಅಂತೆ ಕಂತೆಗಳನ್ನ ಯಾರು ನಿನಗೆ ಹೇಳಿದ್ರು ಅವ್ರಿಗೆ ಹೋಗಿ ಕೇಳು. ಯಾಕೆ ಕಟ್ ಮಾಡಬಾರ್ದು ಶನಿವಾರ ಉಗುರನ್ನ ಹೇಳು ಕೇಳ್ಕೊಂಬೋಗು. ಈ ಅಂತೆ ಕಂತೆ ಇವೆಲ್ಲ ಗಾಸಿಪ್. ಇದು ನಿಜವಾಗ್ಲೂ ಅದರ ಗೊತ್ತಿಲ್ಲದ ಸ್ಪ್ರೆಡ್ ಮಾಡಬೇಡಿ. ನಿಮಗೆ ಏನಾದರೂ ಗೊತ್ತಿದ್ರೆ ಅದರ ಏರಿಳಿತಗಳು, ಅಡೆತಡೆಗಳು, ಎಲ್ಲ ಆಯಾಮಗಳು, ಎಲ್ಲ ಮಜಲುಗಳು, ಎಲ್ಲ ಸ್ತರಗಳು ನಿಮಗೆ ಗೊತ್ತಿದ್ರೆ ನೀವು ಹೇಳಿ. ಅರ್ಧಂಬರ್ಧ ವಿಷಯ ತಿಳ್ಕೊಂಬಂದ್ಬಿಟ್ಟು ಹಂಗಂತೆ, ಹಿಂಗಂತೆ, ಮಣ್ಣಂತೆ, ಗಂಟಂತೆ, ಹೆಣ್ಣಂತೆ ಇವೆಲ್ಲ ಬೇಡ. ಇದೆಲ್ಲ ಬೇಕಾಗಿಲ್ಲ. ಬೇಡದೇ ಇರೋವಂಥದ್ದನ್ನು ಬಿಟ್ಬಿಡಿ. ಅಂತೆ ಕಂತೆಗಳನ್ನೆಲ್ಲ ಇಟ್ಕೊಂಬೇಡಿ. ನೀವು ಅನುಭವಿಸಿ. ನಾನು ನಿಮಗೆ ಒಂದು ಟಾಸ್ಕ್ ಕೊಡ್ತೀನಿ, ಆ ರೀತಿ ಮಾಡಿ. ದಿನ ನೀವು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಬೆಕ್ಕಡ್ಡ ಬಂತು, ಇವತ್ತು ನೀವು ಕೆಲಸಕ್ಕೆ ಹೋಗಲಿಲ್ಲ, ತೊಂದರೆ ಇಲ್ಲ. ನಾಳೆ ಬೆಕ್ಕಡ್ಡ ಬಂತ, ನಾಳೆನೂ ಕೆಲಸಕ್ಕೆ ಹೋಗಲ್ವಾ? ಹೋಗ್ತೀರಾ. ದರಿದ್ರ ಬೆಕ್ಕಡ್ಡ ಬಂದ್ಬಿಡ್ತು, ಒಂದು ಸ್ವಲ್ಪ ಹೊತ್ತು ಕುಂತ್ಕೊಂಡು ಹೋಗೋಣ ಅಂದ್ಬಿಟ್ಟು ಅದಕ್ಕೆ ಆಲ್ಟ್ರೇಷನ್ ಬೇರೆ ಮಾಡ್ಕೊಂಬಿಟ್ಟಿರ್ತಾರೆ. ಸ್ವಲ್ಪ ಹೊತ್ತು ಕುಂತ್ಕೊಂಡು ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ಏನೋ ಟೀಗಿ ಕುಡಿದು, ಸಿಗರೇಟ್ ಹೊಡೆಯಂಗೆ ಸಿಗರೇಟ್ ಹೊಡೆದು, ಯಾರಿಗೂ ಫೋನ್ ಮಾಡಂಗಿದ್ರೆ ಮಾಡಿ, ಆಮೇಲೆ ಮುಂದೆ ಹೋಗೋದು. ನಾಳೆನೂ ಅಡ್ಡ ಬಂತು, ದಿನ ಹಿಂಗೆ ಕುಂತ್ಕೊಂಡು ಹೋಗ್ತೀರಾ, ಕಾಲ ಕಳಿತೀರಾ, ಜೀವನವನ್ನು ವ್ಯರ್ಥ ಮಾಡ್ತೀರಾ. ನೀವು 30 ದಿವಸನೂ ಬೆಕ್ಕಡ್ಡ ಬರಲಿ, 100 ದಿವಸ ಚಾಲೆಂಜ್ ನಿಮಗೆ, 108 ದಿವಸ ಚಾಲೆಂಜ್. 108 ದಿವಸ ನಿಮಗೆ ಬೆಕ್ಕಡ್ಡ ಬಂತು, 108 ದಿವಸನೂ ನಿಮಗೆ ಏನಾದರೂ ಸಮಸ್ಯೆಗಳಾಗಿದ್ದರೆ, ಆ 108 ದಿವಸನೂ ತೊಂದರೆಗಳಾಗಿದ್ದರೆ, ಅವಾಗ ನಿಜವಾಗ್ಲೂ ಅದು ಅವಶ್ಯಕನ ಅನ್ಕೊಳ್ಳಿ. ಆ ರೀತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ. 108 ದಿವಸದಲ್ಲಿ ಒಂದು ದಿವಸ ಕೆಟ್ಟದಾಗ್ಬೋದು, ಒಂದು ದಿವಸ ಒಳ್ಳೇದಾಗ್ಬೋದು, ಪ್ರಮೋಷನ್ ಸಿಕ್ಬಿಡ್ಬೋದು, ನಿಮಗೆ ಲಾಟ್ರಿ ಹೊಡೆದ್ಬಿಡ್ಬೋದು, ಮದುವೆ ಆಗದಿದ್ದವ್ರಿಗೆ ಮದುವೆ ಆಗ್ಬಿಡ್ಬೋದು.
ಆ ಬೆಕ್ಕು ಅಡ್ಡ ಬಂದಿರೋದ್ರಿಂದ ಮದುವೆ ಆಯ್ತಾ, ಲಾಟ್ರಿ ಹೊಡಿತಾ, ನಿಮ್ಮ ಸಮಸ್ಯೆಗಳು ಬಗೆಹರಿತಾ? ಇಲ್ಲ. ಬೆಕ್ಕು ನೆಪ ಮಾತ್ರ. ನಿಮ್ಮ ದೃಷ್ಟಿಕೋನ ಬೆಕ್ಕ ಮೇಲೆ ಇರಿಸಿದ್ದೀರ, ಅದಕ್ಕೋಸ್ಕರ ಹಂಗಿದೆ. ಬೆಕ್ಕನ್ನು ಬಿಟ್ಬಿಟ್ಟು ನಾನು ಹೇಳುವ ರೀತಿಯಲ್ಲಿ ದಿನನಿತ್ಯ ಬೆಕ್ಕು ಅಡ್ಡ ಬಂದು 108 ದಿವಸ ಅಡ್ಡ ಬಂತು, 108 ದಿವಸನೂ ಕೆಟ್ಟದಾದ್ರೆ ನಿಜವಾಗ್ಲೂ ನಾನೇ ಹೇಳ್ತಾ ಇದ್ದೀನಿ, ಸತ್ಯ ಅದು ಅವಶ್ಯಕನ. 108 ದಿವಸ ಆಗೋದಕ್ಕೆ ಸಾಧ್ಯವಿದೆಯಾ? ಸಾಧ್ಯವೇ ಇಲ್ಲ. ಡೆಫಿನೆಟ್ಲಿ ಅದು ಆಕಸ್ಮಿಕ, ಅದು ಅನಿವಾರ್ಯ. ಪಾಪ ಪ್ರಾಣಿ ಪಕ್ಷಿಗಳು ಅವಕ್ಕೇನು ಗೊತ್ತು ಲೆಫ್ಟ್ ರೈಟು ಅಂತ? ನಮಗೆ ಗೊತ್ತು ಲೆಫ್ಟ್ ರೈಟ್. ನಾವು ಲೈಸೆನ್ಸ್ ಮಾಡಿಸಿದ್ರೆ ಅಲ್ಲಿ ಹಿಂಗೆ ತಿರುಗು, ಬಲಕ್ಕೆ ತಿರುಗು, ಎಡಕ್ಕೆ ತಿರುಗು, ಮೇಲು ತಿರುಗು, ಯೂಟರ್ನ್, ಇದೆಲ್ಲ ಇಲ್ಲಿದೆ. ನಮಗೆ ಪ್ರಾಣಿ ಪಕ್ಷಿಗಳಿಗೆ ಅವೆಲ್ಲ ಗೊತ್ತಿಲ್ಲ. ಅದ್ರ ಪಾಡ್ಗದು ಹೆಂಗೋ ಲೆಫ್ಟ್ಗೆ ಹೋಗ್ತದೆ, ರೈಟ್ಗೆ ಹೋಗ್ತದೆ, ಮೇಲಿಂದ ಬರ್ತದೆ, ಕೆಳಗಡೆಯಿಂದ ಬರ್ತದೆ, ಎಲ್ಲಿಂದನೂ ಬರ್ತದೆ. ಖಂಡಿತವಾಗಲೂ ಯಾವುದೇ ಪ್ರಾಣಿ ಪಕ್ಷಿಗಳನ್ನು ನಾವು ಆ ರೀತಿ ಅಪಶಕುನ ಅನ್ನೋದಕ್ಕಿಂತ ಶುಭಶಕುನ ಅಂದ್ಕೊಳ್ಳಿ. ಅವಿಂದ ನಮಗೆ ಸಾಕಷ್ಟು ಒಳ್ಳೆದುಂಟು ಮಾಡ್ತವೆ. ನಮ್ಮ ದೃಷ್ಟಿಕೋನದಿಂದ ಅದು ನಮಗೆ ಆ ರೀತಿ ನಡೆಯುತ್ತೆ. ನೀವು ಅದ್ರ ಮೇಲೆ ನೆಗೆಟಿವ್ ಆಗಿ ದೃಷ್ಟಿಕೋನ ಇಟ್ಟಿದ್ರೆ ನಿಜವಾಗ್ಲೂ ನಿಮಗೆ ನೆಗೆಟಿವ್ ನಡೆಯುತ್ತೆ. ಪಾಸಿಟಿವ್ ದೃಷ್ಟಿಕೋನ ಇಟ್ಟರೆ ನಿಜವಾಗ್ಲೂ ಪಾಸಿಟಿವ್ ನಡೆಯುತ್ತೆ. ಕಾಗೆಗಳು ಎಷ್ಟೋ ಮನೆಗಳಲ್ಲಿ ನುಗ್ಬಿಟ್ರೆ ದರಿದ್ರ ಬಂದ್ಬಿಡ್ತು, ಶನಿ ಮಹಾತ್ಮ ಬಂದ, ದೇವಸ್ಥಾನಕ್ಕೆ ಹೋಗಿ ಕಾಯಿ ಹೊಡಿತೀರಾ, ಪೂಜೆ ಮಾಡ್ತೀರಾ, ಶನಿ ಮಹಾತ್ಮನ ವಾಹನ ಕಾಗೆ ಮನೆಗೆ ಬಂದರೆ ಓಡಿಸ್ತೀರಾ, ದರಿದ್ರ ಅಂತ ಹೇಳ್ತೀರಾ. ಶನಿ ಮಹಾತ್ಮನೇ ನಿಮ್ಮ ಮನೆಗೆ ಬಂದವನೇ, ಅದನ್ನ ಏಕೆ ದರಿದ್ರ ಅಂತ ಕರಿತೀರಾ? ದರ್ಶನ ಮಾಡಕ್ಕೆ ಬಂದವನೇ ನಿಮ್ಮನ್ನ. ಎಷ್ಟೋ ಜನ ಕಾಗೆ ಬಂತು ದರಿದ್ರ, ಕಾಗೆ ಸಾಕ್ತಾರೆ. ನೀವು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಇದೆ, ಬೇಕಾದ್ರೆ ನೋಡಿ, ಕಾಗೆನ ಸಾಕ್ತಾರೆ. ಇತ್ತೀಚೆಗೆ ಕಾಗೆಗಳು ಬಿಳಿ ಕಪ್ಪು ಬಣ್ಣ ಮಿಶ್ರಣದಲ್ಲಿ ಬರ್ತಾ ಇದೆ. ಬಿಳಿ ಕಾಗೆಯನ್ನ ನೋಡ್ತಾ ಇದ್ದೀರಾ? ನೋಡಿರ್ತೀನಿ ನಾನು, ಯೂಟ್ಯೂಬಲ್ಲಿ ನೋಡಿದ್ದು. ನಾನು ಮೊದಲು ಏನೋ ಫೋಟೋಶಾಪ್ ಸೆಟ್ಟಿಂಗ್ ಮಾಡಿದ್ದಾರೆ ಅಂತ. ಇಲ್ಲ, ನಿಜವಾಗ್ಲೂ ಕಾಗೆ ಬಿಳಿ ಆಗ್ಬಿಟ್ಟಿದೆ. ಯಾಕೆ ಅಂದರೆ ಯಾವಾಗ ಅದನ್ನು ಒಂದು ರೀತಿ ಅನಿಷ್ಟ ಅಂತ ನೋಡ್ತಾ ಇದ್ರು, ದರಿದ್ರ ಅಂತ ನೋಡ್ತಾ ಇದ್ರು, ಈಗ ಅದು ಮನಪರಿವರ್ತನೆ ಆಗಿದೆ ಎಲ್ಲರಿಗೂ ಕೂಡ. ಅದನ್ನು ಸಾಕ್ತಾರೆ, ಪಾರಿವಾಳ ಸಾಕ್ದಂಗೆ ಸಾಕ್ತಾರೆ. ಒಂದು ಬಂದು ಯಾವುದೋ ಯೂಟ್ಯೂಬಲ್ಲಿ ಕಿಟಕಿ ಕುಗ್ತಾ ಇದೆ, ಅಂದರೆ ಮನೆ ಒಡತಿನ ಕರಿತಾ ಇದೆ, ಇಲ್ಲಿ ನಾನು ಊಟ ಕೊಡು ಅಂತ. ಅವಳು ಕಿಟಕಿ ತೆಗೆದ್ರೆ ಆ ಬಂದು ಸರಳ ಮೇಲೆ ನಿಂತ್ಕೊಳ್ಳುತ್ತೆ. ಅಲ್ಲಿ ಅವಳು ತಗೊಂಡೋಗಿ ಕೆಳಗಡೆ ಇಡ್ತಲ್ಲಿ ತಿಂತದೆ. ಒಂದ್ಸಲ ಕೈಯಲ್ಲಿ ಹಿಡ್ಕೊಂಡು ಕೂಡ ಬಂದು ಎತ್ಕೊಂಡು ಹೋಗುತ್ತೆ. ಅವಳು ನನಗೇನು ಮಾಡಲ್ಲ ಅಂತ ಕನ್ಫರ್ಮ್ ಆಗ್ಬಿಟ್ಟಿದೆ. ಈಗ ಅವಳಿಗೆ ದರಿದ್ರ ಬರಲ್ವಾ ಮನೆ ಒಳಗಡೆ? ಒಂದ್ಸಲ ಅವಳು ಇಲ್ಲ, ಕಿಚನಲ್ಲೆಲ್ಲ ಬಂದು ಓಡಾಡ್ಕೊಂಡು ಏನು ಬೇಕು ಎತ್ಕೊಂಡು ಹೋಗ್ತದೆ. ಈಗ ಅವಳಿಗೆ ಯಾಕೆ ದರಿದ್ರ ಬರಲ್ಲ? ಆ ಅಮ್ಮ ಇಂಟರ್ವ್ಯೂ ಮಾಡಿದಲ್ಲಿ ಕೇಳಿ ನೋಡಿ, ದರಿದ್ರ ಇಲ್ಲ ಅವಳಿಗೆ. ಇನ್ನೂ ಲಕ್ ನನಗೆ ಸ್ಟಾರ್ಟ್ ಆಗಿದೆ, ಅದ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದೇ ಜೀವಿಗಳನ್ನು ಅದರ ಸ್ನೇಹವನ್ನು ಬೆಳೆಸಿದ್ರೆ, ಒಡನಾಟವನ್ನು ಸಂಪರ್ಕದಲ್ಲಿಟ್ಕೊಂಡ್ರೆ, ಅದರ ಸಾನ್ನಿಧ್ಯವನ್ನು ನೀವೇನಾದರೂ ಸಂಪಾದನೆ ಮಾಡಿದ್ರೆ ಅದರಿಂದ ಲಾಭನೇ ಇದೆ ಹೊರತು ನಷ್ಟ ಇಲ್ಲ. ಸುಮ್ಮನೆ ಇವೆಲ್ಲ ಬೂಟಾಟಿಕೆಗಳು, ಏನೋ ಒಂದು ಹೇಳ್ತಾರೆ, ಗಾಸಿಪ್, ಅಂತೆ ಕಂತೆ ಮಂತೆ ಸಂತೆ ಅಂತ, ಇದು ಯಾವುದೂ ಇಲ್ಲ. ನೀವು ಪ್ರಾಕ್ಟಿಕಲ್ ಆಗಿ ಡೆಮೋ ಮಾಡಿ ನೋಡಿ. 108 ದಿವಸ ನಿಜವಾಗ್ಲೂ ಅಡ್ಡ ಬಂದು 108 ದಿವಸನೂ ನಿಮಗೆ ಅನಾಹುತಗಳಾದರೆ, ತೊಂದರೆಗಳಾದರೆ, ನಷ್ಟವಾದರೆ, ನಿಮ್ಮ ಆರೋಗ್ಯದಲ್ಲಿ ಏರುಪೇರಾದರೆ, ಅವಾಗ ಬೇಕಾದರೆ ಇದು ಸತ್ಯ ಅಂತ ಒಪ್ಕೊಳ್ಬೋದು. ಬಟ್ ಹಾಗಾಗಕ್ಕೆ ಸಾಧ್ಯನೇ ಇಲ್ಲ. 108 ದಿವಸದಲ್ಲಿ ನಿಮಗೆ ಒಂದು 10 ದಿವಸನೋ 5 ದಿವಸನೋ ಕೆಡಕಾಗ್ಬೋದು, ಇನ್ನೊಂದು 10 ದಿವಸ 5 ದಿವಸ ಒಳ್ಳೇದಾಗ್ಬೋದು, ಇನ್ನು ಮಿಕ್ಕಿದೆಲ್ಲ ನ್ಯೂಟ್ರಲ್ ಆಗಿರ್ಬೋದು. ನಾನು ಮಾಡಿದ್ದೀನಿ, ಪ್ರಾಕ್ಟಿಕಲ್ ಆಗಿ ಮಾಡಿದ್ದೀನಿ, ನೀವು ಮಾಡಿ ನೋಡಿ. ಒಬ್ಬೊಬ್ಬರು ಒಂದೊಂದು ಅನುಭವಗಳು ಸಿಗ್ತವೆ. ಬಟ್ ಬೆಕ್ಕಡ್ಡ ಬಂತು, ನರಿ ಅಡ್ಡ ಬಂತು, ಕಾಗೆ ಅಡ್ಡ ಬಂತು, ಹೆಣ ಅಡ್ಡ ಬಂತು, ಒಳ್ಳೇದು. ಹೆಣ ಅಂದರೆ ದೇವ್ರ ಸಮಾನ, ನಮಸ್ಕಾರ ಮಾಡ್ಕೊಳ್ಳಿ. ದೇವ್ರ ದರ್ಶನ ಕೊಟ್ಟ, ನಮಸ್ಕಾರ ಮಾಡ್ಕೊಂಡು ಮುಂದೋಗಿ. ಆ ರೀತಿ ಬಿಟ್ಬಿಟ್ಟು ಈ ರೀತಿ ಎಲ್ಲ ಮಾಡಬೇಡಿ ದಯಮಾಡಿ. ವಿಜ್ಞಾನ ಬಹಳ ಬಹಳ ಮುಂದುವರೆದಿದೆ. ನಿಮ್ಮ ಜ್ಞಾನ ಇದನ್ನು ಕೂಡ ಮುಂದುವರಿಸ್ಕೊಳ್ಳಿ, ತಿಳ್ಕೊಳ್ಳಿ. ಒಳ್ಳೊಳ್ಳೆ ಪುಸ್ತಕಗಳು ಓದಿ. ಯೂಟ್ಯೂಬಲ್ಲಿ ಬೇಜಾನ್ ವಿಡಿಯೋಗಳಿದ್ದಾವೆ, ಏನು ಲಕ್ಷ ಕೋಟಿಗಟ್ಟಲೆ ವಿಡಿಯೋ ಇದೆ. ನೀವು 10 ಜನ್ಮ ಕುಂತ್ಕೊಂಡು ನೋಡಿದ್ರು, ದಿನಕ್ಕೆ 10 ಗಂಟೆ ನೋಡಿದ್ರು 100 ಜನ್ಮ ಸಾಲಲ್ಲ, ಅಷ್ಟೊಂದು ವಿಡಿಯೋಗಳಿದ್ದಾವೆ. ಒಳ್ಳೊಳ್ಳೆ ವಿಚಾರಗಳು, ಕೆಟ್ಟದ್ದು ಇದೆ, ಒಳ್ಳೇದು ಇದೆ. ಬಟ್ ಒಳ್ಳೆದನ್ನ ನೀವು ನೋಡಿದ್ರೆ 10 ಜನ್ಮ ಸಾಕಾಗಲ್ಲ, ಅಷ್ಟೊಂದಿದೆ. ಅಂಥದನ್ನೆಲ್ಲ ನೋಡಿ ಸ್ವಲ್ಪ ಗ್ರಹಿಸಿ, ನೀವು ನೆಮ್ಮದಿಯಾಗಿ ಬದುಕಿ, ಇನ್ನೊಬ್ಬರನ್ನು ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡಿ. ಗಾಸಿಪ್ಗಳನ್ನು ಸ್ಪ್ರೆಡ್ ಮಾಡಬೇಡಿ. ನಿಮಗೆ ಪರಿಪೂರ್ಣವಾಗಿ ವಿಚಾರ ಗೊತ್ತಿಲ್ಲ ಅಂದರೆ ಅದನ್ನು ಪಾಸ್ ಮಾಡಬೇಡಿ, ಹಾಗೆ ಇಟ್ಬಿಡಿ. ನಿಮಗೆ ಕನ್ಫರ್ಮ್ ಇಲ್ಲ, ಎಲ್ಲ ಕಡೆ ಹೋಗ್ಬಿಟ್ಟು ಸ್ಪ್ರೆಡ್ ಮಾಡ್ಬಿಡ್ತೀರ. ಅದು ದರಿದ್ರ, ದಟ್ಟ ದರಿದ್ರ. ಇದರಿಂದ ನೆಗೆಟಿವ್ ಇನ್ನೊಂದಷ್ಟು ಬೆಳೆಯುತ್ತೆ. ಅದಕ್ಕೆ ಪಾಸಿಟಿವ್ನೇ ಬೆಳೆಸಿ. ಪಾಸಿಟಿವ್ ವಿಚಾರಗಳನ್ನು ಹೇಳಿ, ತಿಳಿಸಿ. ಯಾರೋ ಏನಾದರೂ ನೆಗೆಟಿವ್ ಹೇಳಿದ್ರೆ ಕೇಳಕ್ಕೆ ಹೋಗ್ಬೇಡಿ. ಕಿವಿ ಮುಚ್ಕೊಂಬಿಡಿ, ಹಿಂಗೆ ಕಿವಿ ಮುಚ್ಕೊಂಡು ಸುಮ್ಮನಾಗ್ಬಿಡಿ. ಅದನ್ನೆಲ್ಲ ಮಾಡೋಕ್ಕೆ ಬಹಳ ಬಹಳ ತಪ್ಪು. ಆದ್ದರಿಂದ
ನಿಮ್ಮ ಯಾವುದೇ ಈ ರೀತಿ ಮೂಢನಂಬಿಕೆಗಳು ಅಂಥ ಪ್ರಶ್ನೆಗಳಿಗೆ ಉತ್ತರ ಬೇಕಾದರೆ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ ಅಥವಾ ಕಾಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ನಿಮಗೆ ನೀವು ಕೇಳೋವಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀನಿ. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ಕುಂದುಕೊರತೆಗಳು, ಅಡೆತಡೆಗಳಿರಲಿ, ಅನಾರೋಗ್ಯ ದೈಹಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ, ಸೂಕ್ಷ್ಮವಾಗಿರಲಿ, ಸ್ಥೂಲವಾಗಿರಲಿ, ಎಲ್ಲ ರೀತಿ ಸಮಸ್ಯೆಗಳಿಗೆ ನಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಪರಿಹಾರ ಸಿಗುತ್ತೆ. ನೇರವಾಗಿ ಬಂದು ಭೇಟಿ ಮಾಡಿ. ಪರಿಹಾರದ ಜೊತೆಗೆ ನಿಮಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವು ಇಲ್ಲಿ ಸಿಗುತ್ತೆ. ನಿಮ್ಮ ಯಶಸ್ಸು, ಕೀರ್ತಿ, ಗುರಿ ಸಾಧನೆಗೆ ಹಂತ ಹಂತವಾಗಿ ಏನೇನು ನಿಮಗೆ ಮಾರ್ಗದರ್ಶನ ಬೇಕು ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಹಂಚಿ. ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ. ಅತ್ಯದ್ಭುತವಾದ ಸತ್ವಭರಿತ ವಿಚಾರಗಳನ್ನು ದಿನನಿತ್ಯ ಸಂಜೆ 7 ಗಂಟೆಗೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಎಲ್ಲದರಲ್ಲೂ ಕೂಡ ನೀವು ನೋಡಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.